ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ತೋಟದ ಹತ್ರ ಹೋಗ್ತಾ ಇದ್ದೀನಿ. ಮಳೆ ಬರ್ತೈತೆ. ಸೋನೆ ಬೆಳಗ್ಗೆಯಿಂದ ಸೋನೆ ಹಿಡ್ಕೊಂಡಿದೆ. ಹಸುಗೆಲ್ಲ ನೀರು ಕುಡಿಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಅತ್ತೆಯ ತಿಂಗಳ ತಿಥಿಗೆ ಹೇಳಿದ್ದಾರೆ, ಅಲ್ಲಿಗೂ ಕೂಡ ಹೋಗಬೇಕು. ಆಂಟಿ ಮೊದಲೇ ಹೋಗಿದ್ದಾರೆ. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ತಾ ಇರ್ತೀನಿ, ಬಾ ನೀನು ಅಂತ ಅಂದ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಂದರೆ ಹಸುಗೆಲ್ಲ ನೀರು ಕುಡಿಸಿ ಮೇವಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬೇಗನೆ ಹೋಗಬೇಕು, ಮಳೆಗಾಲ ಮತ್ತೆ ಇನ್ನು ಜೋರಾಗಿ ಮಳೆ ಹಿಡ್ಕೊಂಡ್ರೆ ಹೋಗೋಕ್ಕಾಗಲ್ಲ ಬೈಕಲ್ಲಿ. ಹಾಗಾಗಿ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಚಾನಲ್ ನೋಡ್ತಾ ಇದ್ರೆ ಕಟ್ಟಿ ಮೇವಾಕಿ ಇವಾಗ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರು ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನ್ ಮಾಡೋದಂಟಿ, ಹೋಗದೆ ಬೇಡವ ನಂಗೆ ಆಯ್ತವ ಅತ್ತೆಗೆ. ಗಿಣಿ ಮಾವಿನಕಾಯಿ ಬಿಡಿ ನಂಗೆ ತಲೆ ಐತೈತೆ ಅತ್ತೆಗೆ. ಪರವತ್ತಾಗಿ ಹಿಂಗೆ ಮಳೆ ಹಿಡ್ಕೊಬಿಡ್ತು. ಅಲ್ಲ ವಾಟ್ರಿಂದಲೂ ಹಿಂಗೆ ಸೋತೈತವ ಆತಾಗಿ. ಒಂದು ಗಳಿಗಾರ ಬಿಡುವಿಲ್ವಲ್ಲ, ಬರೋ ಹಿಂಗಾಗ್ಬಿಟ್ರೆ ದನ ಕರ ಹೆಂಗೆ ಮೇಯ್ಸೋದು. ದಂತಾನೆ ಹೆಂಗೆ ಮೇಯ್ತವೆ, ಮೇವೆಲ್ಲ ಗಜ್ಜೆ ಆಗ್ಬಿಟ್ಟೈತಿ. ಮೇವು ಎಲ್ಲಿ ಕಟ್ಟಣ ಅಲ್ಲೆಲ್ಲಾರು ಬಿಗೆ ಆ ಕಡಿಕೆ ಅತ್ಲಾಗಿ ಉಯ್ಯೆ ಆ 2 ಜೋಡಿ ತಂಗಿ ಮರವಲ್ಲ, ತೆಂಗಿ ಸೊಸಿಗೆ ಅಡ್ಕ್ಯಾತು. ತಂಗಿ ಸೊಸಿಗೆ ಅಡ್ಕ್ಯಾತು. ಇಲ್ಲೇ ಕಟ್ಟು. ಇಲ್ಲೇ ಕಟ್ಟೆ. ಈ ತೆಂಗಿ ಮರ ಕಟ್ಟಿದ್ರೊಳಗೆ ಮೇವೈದು ಮೇಯ್ತತೆ. ಕಿತ್ಕ ಹೋದತ್ತ ಹಂಗೆ ಗೂಟತ್ತೆ ಯಾವ್ದಲ್ಲಿ. ಹಳ್ಳಿ ಮೇಷ್ಟ್ರೆ ಇಲ್ಲಿ ಮೇವೈತ್ ಕಣೆ. ಅದ ಬುಡ್ಸ್ಕತೈತೆ ಬೈಗಿದಳು ಸಂಜು ಅಂತ. ನೋಡಿ ಫ್ರೆಂಡ್ಸ್, ನಮಗೆ ಸಿಕ್ಕಾಬಟ್ಟೆ ಮಳೆ ಹೋಯ್ತಿದೆ. ದನಗಳೆಲ್ಲ ಮೇಯ್ಸೋಕ್ಕೆ ಹಿಂಸೆ ಆಗುತ್ತೆ, ಆದರೂ ಮೇಯಿಸ್ಲೇಬೇಕು. ದನಗಳ ಕಾಡು ಸಂಜಾಕ ಹಾಳಾಗೋಗಿ ಕಿತ್ಕೋದತ್ತು. ಇನ್ನೇನು ನೀಟ್ ಪಕ್ಕ ಅದ್ರೊಳಗೆ ಕೈಕೊಂಡು ಇಲ್ಲ ಅಲ್ಲ ಮೇವಿ ಅಳಸ್ನೇನು ಎಣ್ಣೆ ಆಯ್ತಂತೆ. ಆ ಮಾವಿನಕಾಯಿ ಹಿಡಿದ್ಬೇಕು ಸಂಜೆ. ಅಳಸ್ನೇನು ಎಣ್ಣೆ ಐತೆ. ಹಸ್ಲು ಎಣ್ಣೆ ಮಾಡಕ್ವಾ ಅದು ನಂಗೆ ಬೇಕು. ಕ್ವಾ ಈಗ ಹಿಡ್ಕೊ, ನಾನು ಮರ ತಕ್ಕಾಕ್ತು ಯಾವಾಗ ಇರತ್ತಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಮಾವಿನಕಾಯಿ ಐತಿ. ಅದೆಲ್ಲೈತೆ ಮಾವಿನಕಾಯಿ. ಅಳಸ್ನೇನು ಎಣ್ಣೆ ಐತೆ, ಏನು ತಿಂದಿರಂಗೈತೆ. ನವಿಲು ಜೋಡಿ. ಹೆಂಗ್ ಹೋಯ್ತೀರಂಟಿ? ಆಂಟಿ ಅಳಸ್ನೇನು ನೋಡ್ದು, ಅಳಸ್ನೇನು ಚೆನ್ನಾಗಿರುತ್ತೆ ಆಂಟಿ. ರೋಟಿ ಕಟ್ಕೋಬೇಕಾಯ್ತು. ವಾ ಏನಂಟಿ ಒಂದೇ ಏಟು ಆಂಟಿ. ನಾನು ಕೆಡ್ತೀನಿ ಬನ್ನಿ ಅಳಸ್ನೇನ. ಇಲ್ಲ ಬನ್ನಿ, ನಾನು ಕೆಡಕ್ತೀನಿ. ಆಂಟಿ ಹುಷಾರು. ಅಲ್ಲೈತ್ ಬಿಡಿ, ಅಲ್ಲಿ ನೋಡಿ, ಅಲ್ಲಿ ಹಣ್ಣು ಆಯ್ತಾ ಅದು?
ಹಾಂ ಎಡ್ಸಲ್ಲ ಹಣ್ಣಾಯಿ ಕರ್ಗೋಯ್ತಾ ನಾನು ಬರಲ ಅಲ್ಲಿಗೆ ಅಯ್ಯೋ ಮರದ ಮೇಲೆ ಇಲ್ಲಿ ನೋಡಿ ಮರದ ಮೇಲೆ ಹಣ್ಣಾಗಿ ಹೆಂಗಾಗೈತೆ ನೋಡಿ ತಿಂದಾಕೆ ಪಕ್ಷಿಗಳು ಆಂಟಿ ಕೈ ಆಗಲ್ಲ ಅಂತೀರ ಬನ್ನಿ ಸುಮ್ಮನೆ ನಾನು ಕೆಡ್ತೀನಿ ಬನ್ನಿ ಕೈ 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 ಕೊಡಿ ಆಂಟಿ ಕೈ ಆಗಲ್ಲ ಅಂತೀರ ಬಾರ ಆಂಟಿ ಏ ಮರ ಹಿಡ್ಕ ಎರಡು ಕೈಲುವೆ ಗಿಡ ತಡೆಯುತ್ತಾ ಹತ್ತು ಬಿಟ್ಟೆ ಜಾರುತ್ತೆ ಬಿಟ್ಟೆ ಕೆಂಬ ಕೆಡಿಗೆ ಬರ್ನಿ ಅಲ್ಲಿಗೆ ತಡೆಯವ ನಾನು ಕಡಿಗೆ ಬರ್ತೀನಿ ನಿನ್ನ ಕೈಲೆಲ್ಲ ಕೈ ಆಗ್ತಲ್ಲ ಅಂತೀರಾ ಅದೇನು ಸಂಗೆ ಕೆಡಿಗ್ದಲ್ಲ ಹಣ್ಣಾಗೈತೆ ಅದಕ್ಕೆ ಹೇಳಿದೆ ಇದು ಬಿಡಿ 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 ಬಿಟ್ಟು ಇನ್ನೊಂದೈತೆ ಕುಣಿಸ್ತೆ ಈ ಸೊಳ್ಳೆ ಇಲ್ಲಿ ಸಖತ್ತು ಕಾಯದು ಅಲ್ಲೆಲ್ಲಾರ ಮಡ್ಕು ಹಣ್ಣಾಯ್ತೈತಿ ಮನೆ ಒಳಗಡೆ ಅಯ್ಯವ್ವ ಯಾವ ಮಿಷಿನ್ ಮನ್ಗೆ ಬೇಡ ಯಾರು ಹೊತ್ಕೋಕಲಿಲ್ಲ ಎಲ್ಲಾರು ಇಡೆ ಇಲ್ಲೇ ಮಾಡಕ್ಕಿರೋದ ಉಳ್ಳೊಳಿಕೆ ಮಳೆ ಈಗ ಮನೆ ಒಳಗೆ ಬೇರೆ ಹೋಗ್ಬೇಕಾ ಏನು ಮೈಗೆ ತಿನ್ನಕ್ಕೆ ಅಯ್ಯೋ ಉದ್ದಕ್ಕೂ ಹೊಡ್ಕೊಂಡು ತಿನ್ಕೋದ್ರ ಐತಿತ್ ನಡಿ ಮಳೆ ಆಗಲ್ಲ ಬಾ ಬಾ ಅದು ಹಣ್ಣಾಯ್ತೆ ಯಾರ ಹಚ್ಚದ್ ಬರವ ಅದನ್ನ ತಿನ್ನು ನೀನೇನತ್ತಾಗಿ ಸೊಳ್ಳೆ ಹಸಿ ಇಲ್ಲ ಇಲ್ಲಿ ಮೆತ್ಗಿಳೆ ಜಾರ್ತತೆ ನನ್ನ ಫ್ರೆಂಡ್ ಇಲ್ವಾ ಸಪೋರ್ಟ್ಗೆ ನನ್ನ ಫ್ರೆಂಡ್ ಆಚೆ ಕಡೆ ಫ್ರೆಂಡ್ ಯಾರೇ ಫ್ರೆಂಡ್ ಯಾರು ನಾನು ನನ್ನೇ ಅಂತೀನಿ ಅಲ್ಲಿ ಗೊಂಡೆ ಇದು ಗುಂಡಿ ಸೊಳ್ಳೆ ನೋಡವ ಏನಾರಿ ಸೊಳ್ಳೆ ತಾಯಿ ಗದೆ ಗದೆ ಹೊಡೆದ್ರೆ ಒಂದು ಗದೆ ಅದೇನೋ ಇಟ್ಟರೆ ಅದೇನೋ ಆ ಥರ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದೀವಿ ಬಿಸಿಲು ಬಂತು ಅದೇ ಖುಷಿ ಬಿಸಿಲು ಬಂದ್ಬಿಟ್ರೆ ಒಂಥರ ಖುಷಿ ಅಂತ ಅನ್ಸುತ್ತೆ ನಿಮ್ಮವೇ ಅದ ನಾವು ಇದ್ಯಾರು ಹಿಂಕಟ್ಟಲ್ಲ ದಾರಿಗೆ ಅಂತ ಅಂದ್ಬಿಟ್ಟು ಆಯ್ಗೆ ಇರ್ತವೆ ಅಂತ ಅಂದ್ಕೊಂಡು ಕೋಲಲ್ಲಿ ಹೊಡ್ಕೊಬಂದೆ ಗದ್ಲಿಸ್ಕೊಂಡು ನಮ್ಮ ದಡಿಗೆ ಯಾಕಮ್ಮ ಕಟ್ತೀರಾ ನಿಂದಾಯ್ತು ಗೌರ್ಮೆಂಟ್ ಬಾ ಹ್ಞೂ ನಂದು ಇವಳು ಮೈ ಯಪ್ಪ ನಾ ಇದೇನು ಅನ್ಕೊಬಿಟ್ಟೆ ಕಟ್ತಂಗೆ ಹೋಯ್ತೈತಿಯಲ್ಲಮ್ಮ ಅಂತೈತಿ ಅಲ್ಲಿಡೈ ಆಯ್ತು ಅಜ್ಜ ಆ ಕಡೆ ಕಿಡಂಟಿ ಉಲ್ಲಾಸ್ನಮಕ್ಕೆ ಅಲ್ಲಿ ಅನ್ನ ಕೊಡ್ತೀನಿ 2 ಗಂಟೆ ಆಯ್ತವ 1:15 ಆಯುತ್ತೆ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ವಿ ಆಂಟಿದು ಕೂಡ ಬರ್ತಿದ್ದಾರೆ ಟೈಮ್ ಆಗಲೇ 2:15 ಬೇಗನೆ ಹೋಗ್ಬಿಟ್ಟು ಬೇಗನೆ ಬರಬೇಕು ಇವಾಗ ಮಳೆ ಇಲ್ಲ ಮಳೆ ನಿಂತೋಯ್ತು ಬಿಸಿಲು ಬಂದಿದೆ ಬರ್ತಾಯಿತ್ತು ಸ್ವಲ್ಪ
ನಾವು ಹೋಗಿ ಬರೋವರೆಗೂ ಮಳೆ ಇಲ್ಲದೆ ಇದ್ದರೆ ಸಾಕು. ಆಂಟಿ ಬಂದಿದ್ದರು, ಮತ್ತೆ ಹೆಲ್ಮೆಟ್ ತರೋಕ್ಕೆ ಮತ್ತೆ ಕಳಿಸ್ದೆ. ನಾನೊಂದು ಹೆಲ್ಮೆಟ್ ತೊಗೋಬೇಕು, ತೊಗೊಂಡಿಲ್ಲ. ಇಷ್ಟು ವರ್ಷದಿಂದ ಗಾಡಿ ಓಡಿಸ್ತಾಯಿದ್ದೀನಿ, ಬಟ್ ಆದರೆ ಒಂದು ಹೆಲ್ಮೆಟ್ ತೊಗೊಂಡಿಲ್ಲ. ಆಂಟಿ ಮನೇಲಿ ಐತಂತೆ, ಮಳೆ ಗಿಳೆ ಬಂದರೆ ಗಾಡಿ ಓಡಿಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗ್ತೀನಿ. ಇಲ್ವಾ ಬೇಡವಾ ಅದೇ ಗೈಸ್, ನಮ್ಮ ಯಜಮಾನರಿಗೆ ಫೋನ್ ಮಾಡಿದ್ದೆ ಬನ್ನಿ ಅಂತಂದ್ಬಿಟ್ಟು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬರ್ತಿದ್ದಾರೆ. ನೋಡ್ರಿ ಬಂದ್ರೆ ನಡಿ ಬರ್ತಾರ, ಬರ ನೋಡಿಲ್ವಾ? ಜೊತೆಲಿ ಹೋಗೋಣ, ಜೊತೆಲಿ ಹೋಗ್ಬೇಕು. ಜೋಡಿ ಮೇಲೆ ಹೋಗ್ಬಾರ್ದಾ? ಹೋಗವ ಜೊತೆಲಿ ಹೋಗು, ಅಂತಿರಲ್ಲ, ಹೋಗ್ಬೇಡ ಅಂದ್ಯಾ? ಸ್ವಲ್ಪ ಸಪ್ರೇಟ್ ಹೋಗ್ಬಾರ್ದು. ನಿನ್ನೆ ಹಾಕೋದೆ ಅವ್ರು ಬರೋಲ್ಲ ಅಂದ್ರಲ್ಲ, ಈಗ ಮಟನ್ ಅಲ್ವಾ? ನೀನೇನಂದೆ ಕಡೆಗೆ ನಿಲ್ಸಿರಲ್ಲ ನಮ್ದೇ. ನಡ್ರಿ ಎಲೆ ಹಾಕಲಿ, ಎಲೆ ಯಾವೇ ನೋಡು ಅಲ್ಲವೇ ಗಿರ್ಜ ದೊಡ್ಡ ಯಾರು ಬರ್ಬೇಕಾಯ್ತು. ನಮ್ಮ ಅಣ್ಣನ ಮಕ್ಕಳು ವರ್ಷ ಎಲ್ಲ ಹರೀಶ್ಮನ ಮಕ್ಕಳು ಅಷ್ಟ ಬರ್ತಾರೆ. ಊಟ ತಳಿ ಬಂಬಿಗೆ ಫ್ರೆಂಡ್ಸ್ ಊಟ ಕೊಟ್ಟಿದ್ದೀನಿ. ಹೌದಾ? ನಿಮ್ಮಮ್ಮ ನಾನಿದ್ದರು ಆಗ ಬಳೆ ಎಷ್ಟು ಕಲರ್ ಚೆನ್ನಾಗಿ ಬಂದ ಬಳೆ, ಅಷ್ಟು ಕಲರ್ನು ಹಾಕಿದ್ವಿ. ಸ್ಟೈಲ್ ರಣಸಮಿ ಕೂಡ ಗೂಸು ನಮ್ಮ ಬಾವ ಒಂದರಿಯ ಪುಟ್ಟ ಮನೆಗೆ ಟಿವಿ ನೋಡಕ್ ಹೋಗ್ಬಿಟ್ಟಿದೀವಿ. ಬಾವನ್ ಕದ ಹಾಕ್ಬಿಟ್ಟಿದೀವಿ. ಆಮೇಲೆ ಏನಾಗ್ಬಿಟ್ಟು ಆಮೇಲೆ ಆ ಮಾಯದಲ್ಲಿ ಗೊತ್ತೋಗ್ಬಿಟ್ರಿ ನಾವ್ ಎಂತ ತಕ್ಕಂಡ್ ಬಂದು ನೋಡ್ಬಿಟ್ಟು ನಾನು ರೂಮಿ ವಾಟ ಏಮಂಗೆ ಗಂಟೆ ಕಣ್ಣಮ್ಮೆ ದೇವಿ ನೋಡಕ್ ಹೋಗಿದೀವಿ. ಕದ ಚಿಲ್ಕ ಅದು ಆಮೇಲೆ ಬಂದು ನಾವು ಚೂರ್ ಟಕ್ಕಂತು ಒಂದ್ ಬಿಡ್ತು ನೋಡಿ ನಾಕ ಇವಳು ಮರಿಯಲ್ಲ. ನಾನು ಗಡ 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 ನದಿಕೆ ಬಾಟ್ಲಿ ಮರಳಿ ಕೌತಿದ್ದೀನಿ. ಭಯಪಟ್ಟು ಕೂಡ ಬಾಟ್ಲಿ ಇವು ನಾವು ಇಲ್ಲಿ ಬರೀ ಎಲ್ಲಿ ಬರೀ ಇಲ್ಲಿಗೆ ನೀನು ಯಾಕಡೆ ಆಳಕಣ ಜಾಸ್ತಿ ಕುರ್ಕುರನ್ನ ಕಣ ಸಣ್ಣ ಬೇಕ್ರಿಗೆ ಹೋಗೋಣ. ಚಿಕ್ಕಳ ಕಣ ದೊಡ್ಡ ನೀನೇ ಇವಾಗ ಯಾವ ಕೆಲಸ ಬರ್ತೀನಿ ಅಂತ ಹೋಗ್ಬಿಟ್ಟು ಇಲ್ಲಿ ಬೇಕ್ರಿ ನನ್ನಂತ ಕುಳಿಸ್ಬಿಟ್ಟವಲ್ಲ ಮನೆಯೊಳಗೆ ಬೆಂಗಳೂರಿಗೆ ಬಂದಾಗ ನಾನು ಆಗ ಎಲ್ಲಿಗೆ ಹೋಗ ನಿಮ್ಮಪ್ಪನೇ ಇಬ್ರು ಇವ್ರು ಮಂಚದ ಮೇಲೆ ಯಾವಾಗ್ಲೂ ಮನ್ಗಿರೋ ಕೆಲ್ಸಕ್ಕೆ ಹೋಗಿವೆ ಇವ್ರಿಬ್ರು ಪಾರ್ಟಿ ಮಾಡಬಿಟ್ಟು ಮಕ್ಳು ಪಾರ್ಟಿ ಮಾಡ್ಕೊಂಡಿದ್ರು ಇರುವಂತ ಮಾರಿ ಇವನು ಆಮೇಲೆ ಇವ್ರ ಅತ್ತೆ ಎಲ್ಲ ಗೊತ್ತಿತ್ತು. ಬಿಟ್ಟೆ ಬನ್ನಿ ಒಂದ್ 4 ದಿವಸ ನೋಡ್ಬೇಕು. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗೀತು, ಮಾತುಕತೆನೂ ಮುಗೀತು. ನಾಲ್ಗೆ ಒಂಥರ ಬೆಂಡ್ ಬಿದ್ದಂಗೆ ಆಯ್ತಿತ್ತು, ಮಾತಾಡಕ್ಕೆ ಆಯ್ತಿಲ್ಲ ಎಲ್ಲರಿಗೆ ಹಾಕೊಂಡು. ಹಸ್ಕೊಳವ ಸರಿ ಆಯ್ತು. ಇನ್ನೊಂದು ಸ್ವಲ್ಪ ಏನೋ ತಗೋಬೇಕು. ನಿನ್ನೆ ವಾಚ್ ಕೊಟ್ಬಿಟ್ಟು ಹೋಗಿದ್ದು ರೆಡಿ ಮಾಡ್ಸೋಕ್ಕೆ, ಅದನ್ನು ತಗೊಂಡು
ಮನೇಲಿದ್ದಾಗ ಏನೋ ನೆನಪು ಬರುತ್ತೆ ತಗೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಾಗ ನೆನಪು ಬರಲ್ಲ. ಬರ್ತೈತಿ ಮತ್ತೆ ಇನ್ನೊಂದು ದಿವಸ ಅದೇ ತಗೋಬೇಕು ಅಂತ ಬರ್ತೀನಿ ಮತ್ತೆ ಕೈತಿಲ್ಲ. ನನಗೆ ಯಾವ ಎಣ್ಣಿದ್ರು ನೋಡು ಸಂಜೆ ನೋಡ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ ಸಂಜೆ ಒಂದು ಎಣ್ಣೆ. ಅದಕ್ಕೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಹುಡ್ಕೋಕೆ, ಹೆಣ್ಣು ಹುಡ್ಕೋಕೆ. ಮನೆ ಏನಿಲ್ಲ ಅನ್ನೋದು ಇದ್ರ ಸೈಜ್ ಇಲ್ವಾ? ಫ್ರೀ ಸೈಜಾ? ಅಲ್ಲಿ ಆಚೆ ಹಾಕಿದ್ರಲ್ಲ ಕಲರ್ದು. ಟೀ ಶರ್ಟ್ ಇದಾವಾ? ಫ್ರೀ ಸೈಜು ಟೀ ಶರ್ಟ್, ನೈಟ್ ಟೀ ಶರ್ಟ್ ಎಡತ್ತೆ. ಕನ್ನಡ ಬರೋದಿಲ್ಲ ಅಂಕಲ್ಗೆ. ಹೆಂಗೆ ವ್ಯಾಪಾರ ಮಾಡೋದು ನಾವು? ಅಂಕಲ್ಗೆ ಕನ್ನಡ ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಕೊಡ್ಸಿಂದಾಗ ಬರ್ತಡಿ ಕೊಡ್ಸಕ್ಕೂ ಈಗಲೇ ಆತೈತಿ. ನಾನು ಏನಾರ ಕೇಳಿದೀನ? ಅಲ್ಲ, ನಾ ಬರ್ತಡಿ ಕೊಡಿಸ್ಬೇಕಲ್ವ, ನಂಗೆ ಗೊತ್ತಾಗಲ್ಲ ಆರ್ಸಕ್ಕೆ. ನಂಗೇನು ಕೊಡಿಸ್ಬಿಡಿ ತೊಳಿ, ಚೆನ್ನಾಗಿಲ್ಲ. ಆಯ್ತು ನಂಗೇನು ಕೊಡಿಸ್ಬಿಡಿ. ಮಡಿಕೊಂಡರು ಬರ್ತಡೆ ದಿವಸ ಹಾಕಿ ಅದು ಇಕ್ಕೊಂಡು ಹೊಲ್ತಕ್ಕೆ ಹೋಗಿ ಬರ್ಬೇಕು. ಹಾಕೊಂಡು ನೋಡಕ್ಕೆ ಡ್ರೆಸ್ಸಿಂಗ್ ರೂಮ್ ಇಲ್ಲ. ಐದು ಕಣ್ ಬಾ ಇಲ್ಲಿಗೆ. ಕ್ಯಾಮ್ರಾ ಐತೆ. ಅವ್ರು ವಿಡಿಯೋ ಮಾಡ್ತಾರ, ಅದಕ್ಕೆ ಹೋಯ್ತೈತ್ ಕಣೆ. ಬನ್ನಿ ಆಯ್ತು ಮಾಡಲ್ಲ ಬ್ಲಾಗ್ಸ್. ಕಡೆ ತಿರ್ಕಿ ಅಲ್ಲಿ ಏನು ನೋಡ್ತಾಳೆ? ಜಾಗ ಇದೆ. ಬಟ್ ಇನ್ನೇನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ತಗೋಬೇಕು? ಪ್ಯಾಂಟ್ ತಗೊಳಕ್ಕೆ ಅಂತಲೇ ಅಂದಿದ್ದೆ ನಿನ್ನೆ. ಪ್ಯಾಂಟೆ ಶರ್ಟ್ ತಾಂಡೆ ಅಲ್ಲ, ಇನ್ನೇನು ಟೊಮೊಟೊ ಇಲ್ಲ ಸಾರ್ತದ್ರಲ್ಲಿ ತಳಿ. ಚೆನ್ನಾಗಿದೆ ಬ್ಲ್ಯಾಕ್ ಆ್ಯಂಡ್. ಡ್ರೈ ಫ್ರೂಟ್ಸ್ ಏನಿಲ್ಲ. ಅದೇ ಗಟ್ಟಿಗೆ ಐತೆ ಅಂದಿದ್ದು ನಾನು. ಡ್ರೈ ಫ್ರೂಟ್ಸ್ ಐತೆ ಆಂಟಿಗೆ, ನನಗಿಲ್ಲ. ನಂಗೊಂಚೂರು ಅದನ್ನ ಕೆಲಸ ದೂರಗಳ ಕೆಲಸ ನಂಗೆ. ಬೀನ್ಸು ಸ್ಯಾಂಡಲ್ ತಿಂದರೆ ಅವಳಿ ಜೋಳಿ ಬಂದೆ. ತಿನ್ನ ತೆಗಿ. ಅವಳಿ ಜೋಳಿ ಆಯ್ತಾ? ಆಯ್ತವ ಅವೆಲ್ಲ ಸುಳ್ಳು ಬಾ. ಇಲ್ಲ ಆಯ್ತಾ? ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಮನೆಗೆ 6 ಗಂಟೆಗೆ ಬಂದೆ. ವಿಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ, ತೋಟದ ಹತ್ರ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅರ್ಜೆಂಟಲ್ಲಿ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಗಾಬರಿನಲ್ಲಿ ವಿಡಿಯೋಸ್ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನೇನು ಡೈಲಿ ಎಲ್ಲ ತೋರಿಸ್ತಿರ್ತೀನಲ್ವ, ಅದೇ ರೂಟೀನ್ ಅಂತ ಅಂದ್ಬಿಟ್ಟು. ಸೊ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.